ಉತ್ತರ ಕನ್ನಡ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅನಂತಕುಮಾರ್ ಹೆಗಡೆಗೆ ತಲೆನೋವಾಗಿದೆ. ಎಂಇಎಸ್ನ ನಡೆ ಖಾನಾಪುರ ಕ್ಷೇತ್ರದಲ್ಲಿ ಮರಾಠಿಗರ ಪ್ರಾಬಲ್ಯ ಇದೆ. ಸೊ ಹೀಗಾಗಿ ಈ ಒಂದು ಕ್ಷೇತ್ರದಲ್ಲಿ ಸಂಕಷ್ಟ ಎದುರಾಗಿರುವಂತದ್ದು, ತಲೆಬಿಸಿ ಎದುರಾಗಿದೆ. ಏನಪ್ಪಾ ಅಂತ ತಲೆಬಿಸಿ ಅನ್ನೋದನ್ನ ಕೂಡ ಹೇಳ್ತಾ ಇದೀವಿ. ಅನಂತಕುಮಾರ್ ಹೆಗಡೆ ಬಿಜೆಪಿಯ ಅಂದ್ರೆ ಈಗ ಹಾಲಿ ಕೇಂದ್ರ ಸಚಿವರು ಕೂಡ ಆಗಿರುವಂತಹ ಬಿಜೆಪಿಯ ಅಭ್ಯರ್ಥಿ ಆಗಿರುವಂತಹ ಅನಂತಕುಮಾರ್ ಹೆಗಡೆ ಅವರಿಗೆ ಹೊಸ ತಲೆಬಿಸಿ. ದೋಸ್ತಿ ಅಭ್ಯರ್ಥಿಗೆ ಎಂಇಎಸ್ ಬೆಂಬಲವನ್ನು ನೀಡ್ತಾ ಇದೆ. ಹಲವು ತಾಲೂಕು ಪಂಚಾಯಿತಿ ಸದಸ್ಯರಿಂದ ಬಹಿರಂಗವಾಗಿ ಬೆಂಬಲವನ್ನು ನೀಡಲಾಗ್ತಾ ಇರುವಂತದ್ದು. ಕಳೆದ 4 ಬಾರಿ ಅನಂತಕುಮಾರ್ ಹೆಗಡೆಗೆ ಬೆಂಬಲವನ್ನ ನೀಡಿದ್ರು ಇವರೆಲ್ಲರೂ ಕೂಡ. ಆದ್ರೆ ಈ ಬಾರಿ ಆ ನಿಷ್ಠೆಯನ್ನ ಬದಲಿಸ್ತಾ ಇದ್ದಾರೆ. ಸೊ ಹೀಗಾಗಿನೇ ಸಂಕಷ್ಟ ಎದುರಾಗಿರುವಂತದ್ದು. ಮರಾಠಿಗರ ಮತ ವಿಭಜನೆ ಆತಂಕದಲ್ಲಿ ಅನಂತಕುಮಾರ್ ಹೆಗಡೆ ಅವರಿದ್ದಾರೆ. ಮರಾಠಿ ಅಭ್ಯರ್ಥಿ ಅಸ್ನೋಟಿಕರ್ಗೆ ದೋಸ್ತಿ ಟಿಕೆಟ್ ಅನ್ನ ನೀಡಿರುವಂತ ಹಿನ್ನೆಲೆಯಲ್ಲಿ ಸಿಎಂ ಸಮ್ಮುಖದಲ್ಲಿ ಅಸ್ನೋಟಿಕರ್ಗೆ ಎಂಇಎಸ್ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಇಲ್ಲಿ ಖಾನಾಪುರ ತಾಲೂಕಿನಲ್ಲಿ ಮರಾಠಿಗರೇ ನಿರ್ಣಾಯಕರಾಗಿದ್ದಾರೆ. ಸೊ ಹೀಗಾಗಿ ಮರಾಠಿ ಮತಗಳು ವಿಭಜನೆ ಆದ್ರೆ ದೋಸ್ತಿಗೆ ಲಾಭ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಮರಾಠಿ ಮತಗಳ ವಿಭಜನೆ ಭೀತಿಯಲ್ಲಿ ಬಿಜೆಪಿ ಈಗ ಇರುವಂತದ್ದು. ಅದರಲ್ಲೂ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸಿಕೊಳ್ಳುವಂತ ಅನಂತಕುಮಾರ್ ಹೆಗಡೆ ಅವರು, ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವಂತ ಅನಂತಕುಮಾರ್ ಹೆಗಡೆ ಅವರಿಗೆ ಸೋಲುವ ಭೀತಿ ಎದುರಾಗಿದೆಯಾ ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ಯಾಕೆಂದ್ರೆ ಎಂಇಎಸ್ ಯಾವಾಗ್ಲೂ ಕೂಡ ಇಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ ಸಪೋರ್ಟ್ ಅನ್ನ ಮಾಡ್ಕೊಳ್ತಾ ಬರ್ತಾ ಇತ್ತು. ಆದ್ರೆ ಈ ಬಾರಿ ನಿಷ್ಠೆಯನ್ನ ಬದಲಿಸಿ ಇಲ್ಲಿ ಪ್ರಮುಖವಾಗಿ ಸಿಎಂ ಸಮ್ಮುಖದಲ್ಲಿ ಆನಂದ್ ಅಸ್ನೋಟಿಕರ್ಗೆ ಬೆಂಬಲವನ್ನ ಕೊಡ್ತೀವಿ, ನಮ್ಮ ಅಭ್ಯರ್ಥಿ ಮರಾಠಿಗರು ಅನ್ನುವ ಲೆಕ್ಕಾಚಾರದಲ್ಲಿ ಅವರಿಗೆ ಬೆಂಬಲವನ್ನ ಕೊಡ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಖಾನಾಪುರ ಕ್ಷೇತ್ರದಲ್ಲಿ ಹಿನ್ನಡೆಯಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅನಂತಕುಮಾರ್ ಹೆಗಡೆ ಅವರಿಗೆ ಏನೇ ಲೆಕ್ಕಾಚಾರ ಇದ್ರು ನಾನು ಗೆದ್ದೇ ಗೆಲ್ತೀನಿ ಅಂತ ಅನಂತಕುಮಾರ್ ಹೆಗಡೆ ಅವರು ಒಂದ್ ಕಡೆ ಹೇಳ್ತಾ ಇರುವಂತದ್ದು. ಸೊ ಹೀಗಾಗಿ ಈ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗ ಆಲ್ರೆಡಿ 5 ಬಾರಿ ಸಂಸದರಾಗಿದ್ದಾರೆ ಅನಂತಕುಮಾರ್ ಹೆಗಡೆ ಅವರು. ಈ ಬಾರಿ ಯಾವ ರೀತಿಯಾಗಿ ಆ ಒಂದು ಚಕ್ರ ವ್ಯೂಹವನ್ನ ಭೇದಿಸಿ ಮತ್ತೊಮ್ಮೆ ದಿಗ್ವಿಜಯವನ್ನ ಸಾಧಿಸ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ಅನಂತಕುಮಾರ್ ಹೆಗಡೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂತಾನೆ ಫೇಮಸ್ ಆಗಿರುವಂತಹ ಕೇಂದ್ರ ಸಚಿವರಾಗಿರುವಂತಹ ಅನಂತಕುಮಾರ್ ಹೆಗಡೆ ಅವರಿಗೆ ಅವರ ಕ್ಷೇತ್ರದಲ್ಲೇ ಕೆಲವೊಂದ್ ಕಡೆ ಖಾನಾಪುರ ಕ್ಷೇತ್ರದಲ್ಲಿ ಎಂಇಎಸ್ ಆನಂದ್ ಅಸ್ನೋಟಿಕರ್ ಅವರಿಗೆ ಬೆಂಬಲವನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ತಲೆಬಿಸಿ ಶುರುವಾಗಿದೆ.